ಜನ ಇದ್ದೀವಿ, ಯಾರು ಎಷ್ಟು ಕೆ ಜಿ ಅಂತ ನೋಡೋಣ ಅಂದ್ಬಿಟ್ಟು ಬೇಗ ಮಾಡೋಣ ಅಂತ ಬರೋಣ. ಮೇಜರ್ ಅಪ್ಡೇಟ್, ಅಣ್ಣ ನೀರು ಕಾಣದೆ ಬರ್ಗೆಟ್ ನೋಡ್ತಾವಳೆ. ಮುಂದೆ ಸೇರ್ಸಿ ಬೈದಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತಿ. ಚೆನ್ನಾಗಿರತ್ತಾರೆ, ಒಳಗಡೆಗೂ ಬರ್ಲಿಲ್ಲ, ಬಟ್ಟೆ ಇಸ್ಕೊಂಡು ಓಡಾಡ್ಬಿಟ್ಟು ತಗೊಂಡಿದ್ದಾರೆ. ಎಲ್ಲ ಹುಡುಗಿ ಬಿಡ್ತಾರೆ. ಟ್ರೈಪೋರ್ಡ್ ವಿತ್ ರಿಂಗ್ ಲೈಟ್ 2800 ರೂಪಾಯಿ ಆನ್ಲೈನ್ ಸಿಗುತ್ತೆ. ಲಿಂಕ್ ಬೇಕಾದ್ರೆ ಹಾಕ್ತೀನಿ. ವಾಯ್ಸ್ 7 ಅಲ್ಲಿ ನೋಡಿ ಮಾಡ್ತಾವ್ರು. ನಮಗೆ ಕಾಣಿಸ್ತಾ ಇಲ್ಲ ಕರಿಯವನು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ತುಂಟಾ ಟಕ್ ಗ್ಯಾಂಗ್. ಗಾಯ್ಸ್, ಇವತ್ತು ಫುಲ್ ಮಳೆ ಬರ್ತಿದೆ, ಚಳಿ ಚಳಿ ಆಗ್ತಿದೆ. ಸೊ ನನ್ನ ದೋಸ್ತು ಕುಚಿಕೋ ಕಾಣಿಸ್ತಾ ಇಲ್ಲ ಕರಿಯವನು, ಅವನ ಜೊತೆ ಒಂದು ರೌಂಡ್ಸ್ ಮೀನ್ಸ್ ಬಿಸಿ ಬಿಸಿ ಏನಾದ್ರು ಸಿಗುತ್ತಾ ತಿನ್ಕೊಬೋಣ ಅಂತ ಹೋಗ್ತಾ ಇದೀವಿ. ಅಣ್ಣ ನೀರು ಕಾಣದೆ ಬರ್ಗೆಟ್ ನೋಡ್ತಾವಳೆ. ಜಸ್ಟ್ ತಿನ್ನಕ್ಕೆ ಅಂದರೆ ಸಾಕು ಅಲರ್ಟ್ ಆಗಿ ಹೋಗ್ತಾಳೆ. ಸೊ ಹೋಗೋಣ. ನಮ್ಮಮ್ಮ ಫುಲ್ ಆ್ಯಕ್ಟಿವ್ ಆಗಿ ಕೂತಿದ್ದಾರೆ. ಮಮ್ಮು ನೀನು ತಿಂತೀಯಾ? ನಮ್ಮಗೇನು ಬೇಡ ಅಂತ ಕೇಳಿದ್ದಾರೆ. ಸೊ ಈಗ ತೊಗೊಂಬರಲ್ಲ ನಾನು. ಓಕೆ ಗೈಸ್, ಹೋಗೋಣ. ಏನೋ ಇಂಟ್ರೆಸ್ಟಿಂಗ್ ಆಗಿರೋದು ಕಾಣಿಸಿದ್ರೆ ತಿನ್ನೋಣ, ಮನೆಗೂ ತೊಗೊಂಬಂದು ಕೊಡೋಣ. ಇವತ್ತಿನ ಸ್ಪಾನ್ಸರ್ ಆದ ಮಿಸ್ಟರ್ ಭರತ್ ಬಳಗಾರ್ ಅವ್ರಿಗೆ ಎಲ್ಲರೂ ಕಮೆಂಟಲ್ಲಿ ಜೈ ಅಂತ ಹಾಕಿ. ಗೈಸ್ ಹೋಗ್ತೀನೋಣ, ಸಿಗೋಣ. ಗಾಯ್ಸ್, ಆದ್ರೆ ಯಾಕೋ ಮನ್ಸು ಒಪ್ತಾ ಇಲ್ಲ. ನಮ್ಮ ಬರ್ಗೆಟ್ ತಂಗಿನ ಕೇಳೋಣ ಏನು ತಿಂತಾಳಂತ. ಏನು ತಿಂತೀಯಾ? ಏನು ಹೇಳು? ಆಫ್ ದಿ ಕ್ಯಾಮ್ರಾ ಏನು ಕೇಳು ಅಂದು, ಆನ್ ದಿ ಕ್ಯಾಮ್ರಾ ಹೇಳ್ತಾ ಇಲ್ಲ. ಹೇಳಿದ್ರೆ ತರ್ತೀವಿ, ಇಲ್ಲ 100% ತರಲ್ಲ. ಏನ್ ಬೇಕೇ ನಿನಗೆ? ಇಲ್ಲಾಂದ್ರೆ ಇರಿಟೇಟ್ ಮಾಡಬೇಡ, ಹೊಂಟೋಗು. ಸ್ಪಾನ್ಸರ್ ಬಾಯ್ ಬರ್ತಾನೆ ಅವನು ಬಂದೇನೆ ಆಯ್ತದ. ಗಾಯ್ಸ್, ಆದ್ರೂ ವೆದರ್ ಮಾತ್ರ ಸಕ್ಕದಾಗೈತೆ ನೋಡಿ. ಫುಲ್ ಮಳೆ ಬಂದು ಯಪ್ಪ ರೋಡೆಲ್ಲ ಫುಲ್ ಒದ್ದೆ ಹೋಗ್ಬಿಟ್ಟೈತಿ. ಕಾರಲ್ಲಿ ಹೋಗೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ನೋಡಿ. ನನ್ನ ಮುದ್ದಿನ RP ಬಿಲ್ಡರ್ಸ್ ಆ್ಯಂಡ್ ಇಂಟೀರಿಯರ್ಸ್ ಕಾರಲ್ಲಿದೆ. ಸೊ ಬೈಕಲ್ಲಿ ಹೋದ್ರೆ ಮಜಾ ಇರುತ್ತೆ ಅಂದ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಹೋಗೋಣ. ರೋಲ್ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಸ್ಮೋಕ್ ಇಡೋಕ್ಕೆ ರೀಸೆಂಟಾಗಿ ಓಪನ್ ಆಗೈತಿ ಯಲಹಂಕದಲ್ಲಿ, ಅಲ್ಲಿ ಹೋಗಿ ತಿನ್ಕೋದು. ನಮ್ಮ ಹುಡುಗನ ಬೈಕು ಹಂಗೆ ಜರುಗು ನೋಡಿ ಗಾಯ್ಸ್. ಸೀಟ್ ವರ್ಷದ ಟ್ರಿಕ್ಸ್ ಇದು. ಓಕೆ, ನಾನೇ ಓಡಿಸ್ತಾ ಇದ್ದೀನಿ. ಹೋಗೋಣ, ಅಲ್ಲೋಗಿ ಸಿಗೋಣ ಗಾಯ್ಸ್. ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಓಡಾಡಿ, ದಯವಿಟ್ಟು ಹೆಲ್ಮೆಟ್ ಇಲ್ಲದೆ ಯಾರು ಓಡಾಡಕ್ಕೆ ಹೋಗಬೇಡಿ. ನಾವು ಇಲ್ಲೇ ಹತ್ರನೇ ಇದ್ದಿದ್ದು ಅಂದ್ಬಿಟ್ಟು ಹೋಗಿದ್ದು. ಇದೆಲ್ಲ ಗಲ್ಲಿ ರೋಡು. ಯಾರೇ ಅಷ್ಟೇ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ಟಿ ಫಸ್ಟ್. ಓಕೆನಾ? ಹೋಗಿ ತಿಂದ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ ಹೆಂಗಿದೆ ಏನಿದೆ ಅಂತ. ಸ್ಮೋಕ್ ಇಡೋಕೆ ಬಂದಿದ್ದೀವಿ. ಎಗ್ ಚಿಕನ್ ಶವರ್ಮ ಹೇಳಿದ್ದೀನಿ. ಇಲ್ಲಿ ಪೇ ಮಾಡಿ ತಿಂದ್ಬಿಟ್ಟು ಗಾಯ್ಸ್, ಮಗ ತೋರ್ಸ್ಕೊಂಥರ ಆಗ್ತೈತೆ. ಹಂಗೆ ನೋಡಿ ಟ್ರೈ ಮಾಡೋಣ. ಫಸ್ಟ್ ಟೈಮ್ ತಿಂತಿರೋದು, ಬಂದು ತಿನ್ನೋಣ, ನೋಡೋಣ ಟೇಸ್ಟ್ ಹೋಗ್ಬಿಟ್ಟು ನಿಮ್ಗೆ. ಎಗ್ ಶವರ್ಮದ ರೇಟು 167 ಅಲ್ಲಿ ನೋಡಿ ಮಾಡ್ತಾವ್ರು. ನಮಗೆ ಇದು ಯಲಹಂಕ ರೋಡಲ್ಲೇ ಇದೆ ನೋಡಿ. ಈ ಯಲಹಂಕ ನಂದಿನಿ ಡೈರಿ ಇದೆಯಲ್ಲ, ನಂದಿನಿ ಡೈರಿ ಸೈಡಲ್ಲೇ ಇದೆ. ನಂದಿನಿ ಡೈರಿ ಪಕ್ಕದಾಗೆ ಇರೋದು ಇದು ಸ್ಮೋಕ್ ಇಡೋದು. ಗೈಸ್, ರೋಲ್ ಬಂತು. ಓಕೆ ಗೈಸ್, ನಮ್ಮ ಹುಡುಗ ಬೈಕ್ ತೊಗೊಂಡಿದ್ದಾನೆ. ಯಾವ ಬ್ರ್ಯಾಂಡ್ ಇದು? ಗೈಸ್, ಬೈಕ್ ಆನ್ ಆಗೈತೆ. 115 ಹಡಾಪ್ರೋ ಒಂದು ಆ ಥರ ಇದೆ. ಚೆಕ್ ಮಾಡೋಣ. ವಾಯ್ಸ್ ದೂರ ಹೋಗಿ ಮಾತಾಡ್ತೀನಿ. ಎಷ್ಟು ಮೀಟ್ರ್ ಇದು ಕವರ್ ಆಗುತ್ತೆ ನೋಡೋದು. ಬೈಕ್ ಸಕ್ಕದಾಗಿದೆ ಗೈಸ್. ಯಾರು ತೊಗೊಬೇಕಂತಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಎಷ್ಟೋ ಇದು? 2800 ರೂಪಾಯಿ ಆನ್ಲೈನ್ ಸಿಗುತ್ತೆ. ಲಿಂಕ್ ಬೇಕಾದ್ರೆ ಹಾಕ್ತೀನಿ. ವಾಯ್ಸ್ ಕಡೆಲ್ಲ ಸಕ್ಕದಾಗಿ ಸೂಪರ್ ಆಗಿದೆ. ಈ ರೀತಿ ಬರುತ್ತೆ ನೋಡಿ. ನೀವು ಇದನ್ನು ಹಿಂಗೆ ಓಪನ್ ಮಾಡಿದ್ರೆ ಅಥವಾ ಸಿಗುತ್ತೆ. ಚೆನ್ನಾಗಿದೆ. ಚಾರ್ಜಿಂಗ್ ಇಲ್ಲಿ ಹಾಕೋದು ವರ್ತ್ ಗೈಸ್. 2800 ರೂಪಾಯಿ ವರ್ತ್ ಗೈಸ್. ಅಲ್ಲಿಂದ ನಮ್ಮ ಹುಡುಗನ ಟ್ರೈಪೋರ್ಡ್ ಬೇಕಂತ ಹೇಳಿದ್ದ. ಸೊ ನೋಡೋಕೆ ಬಂದಿದ್ದೀವಿ. ಟ್ರೈಪೋರ್ಡ್ ವಿತ್ ರಿಂಗ್ ಲೈಟ್ ಗೈಸ್ ಆನ್ ಮಾಡ್ತಿದ್ದಾರೆ. ಇಷ್ಟು ಲೈಟ್ ಬರುತ್ತೆ ಅಂತೆ. 3 ಕಲರ್ಸ್ ಆಗ ಇಸ್ಮೇ. ಅದು ಬಟನ್ನು ಲೈಟ್ ಯಾವ್ದು ಕಲರ್ಸ್ ಇಲ್ಲ ಬೇಕಾದ್ರೆ
ಗೈಸ್ ನಮ್ಮ ಹುಡುಗರಿಗೆ ಅದು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಬೇರೆ ನೋಡ್ತಾವೆ ಇದ್ಯಾ ತೆಗಿದ್ದಾರೆ ರೇಟ್ ಕೇಳ್ತಾ ತಡೀರಿ ಸೇಮು ನೋಡಿ ನಾವು ರೇಟ್ ಹೇಳ್ತಾ ಗೈಸ್ ಅವ್ರು ಜಾಸ್ತಿ ಹೇಳಿದ್ರೆ ಅಂದ್ಬಿಟ್ಟು ಆನ್ಲೈನ್ ಕಮ್ಮಿ ಇದೆ ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಗಾಯ್ಸ್ ಪ್ಲ್ಯಾನ್ ಚೇಂಜ್ ಆಗಿದೆ. ನನ್ನ ಫ್ರೆಂಡ್ ಅಮರ್ ಅಂತ ತೋರಿಸ್ತೀನಿ ಬನ್ನಿ. ಅವನು ಬಗ್ಲುಗುಂಟಲ್ಲಿ ಇದ್ದಾನೆ, ಮೊಬೈಲ್ ರೆಡಿ ಮಾಡ್ಸೋಕೆ ಹೋಗಿದ್ದಾನೆ ನನ್ನ ಫ್ರೆಂಡ್ ಅಂಗಡಿಗೆ. ಅವ್ರು ಕರೀತಿದ್ದಾನೆ ಮಾತ್ರ. ಸೊ ಭರತನ ಜೊತೆ ಒಬ್ಬನೇ ಹೋಗ್ತಿದ್ದಾನೆ ಅಂದ್ಬಿಟ್ಟು ಭರತನ ಜೊತೆ ಬಗ್ಲುಗುಂಟೆ ತನಕ ಹೋಗಿ ಬಗ್ಲುಗುಂಟೆಯಿಂದ ಅಮರ್ ಜೊತೆ ಬರ್ತೀನಿ. ಏನು ಇನ್ನೊಂದು ಮೇನು, ದಯವಿಟ್ಟು ಗಾಡಿ ಓಡಿಸ್ಬೇಕೆಲ್ಲ ಹೆಲ್ಮೆಟ್ ಹಾಕ್ಕೊಳ್ಳಿ. ನಾವು ಒಳಗಡೆ ಗಲ್ಲಿರೋದ ಓಡಾಡ್ತಿರೋದು, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ನಾವು ರೋಡ್ ಸೈಡೆಲ್ಲ ಹೋದ್ರೆ 100% ಹೆಲ್ಮೆಟ್ ಹಾಕ್ಕೊಂಡೇ ಹಾಕ್ಕೊಳ್ತೀವಿ. ಅರ್ಥ ಆಯ್ತಲ್ಲ, ಸೇಫ್ಟಿ ಫಸ್ಟ್. ಶಿವನೇ ನನ್ನ ಫ್ರೆಂಡ್ ಅಮರು ಮೊಬೈಲ್ ರಿಪೇರಿ ಕೊಟ್ಟಿದ್ದ. ಆ್ಯಂಡ್ ಗೈಸ್ ಅವನೇ ನನ್ನ ಫ್ರೆಂಡ್ ಮದನ್. ಇನ್ನು ಮೊಬೈಲ್ ರಿಪೇರ್ ಆಗಿ ಅವ್ನು ಸ್ಯಾಮ್ಸಂಗ್ ಡೀಲರು. ಕಮ್ಮಿ ಅಡಿಗೆ ಸ್ಯಾಮ್ಸಂಗ್ ಮೊಬೈಲ್ ಏನಾದ್ರು ಬೇಕಾದ್ರೆ ಹೇಳಿ ಕೊಡಿಸ್ತಾನೆ. ಆಯನ್ ಬಿಡು ನೀವು ಸರಿ. ಯಾವ ಹುಡುಗಿ ಬಂದ್ರೆ ತಿನ್ನ ತಗೊಂಡ್ಬರ್ತಾರೆ, ಕಣ್ಣಲ್ಲಿ ನೋಡ್ತಿರಲಿಲ್ಲ, ತಿನ್ನ ತಗೊಂಡೋಗಿರ್ಲಿಲ್ಲ ಅಷ್ಟೇ, ಇಲ್ಲ ತಿನ್ಕೊಂಬಿಟ್ಟಿರೋನು. ಫಸ್ಟು ನಾನು ಭರತ ಸ್ಮೋಕಿ ಡೊಕ್ಕಿಗೆ ಹೋಗಿ ರೋಲ್ ತಿಂದ್ವಿ. ಅದಾದ್ಮೇಲೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಾದಮೇಲೆ ಈ ಲೋಪರ್ ನನ್ನ ಮಗನಿಂದ ಇಲ್ಲಿ ಮೊಬೈಲ್ ಕೇಸ್ ಮೊಬೈಲ್ ಅಂಗಡಿಗೆ ಬಂದ್ವಿ. ಮೊಬೈಲ್ ಅಂಗಡಿಯಿಂದ ಮೊಬೈಲ್ ಕೊಟ್ಟಿದ್ದ ಫ್ಲ್ಯಾಶ್ ಮಾಡೋಕ್ಕೆ, ಫ್ಲ್ಯಾಶ್ ಎಲ್ಲ ಆಯಿತು. ಅದಾದ್ಮೇಲೆ ಮನೆಗೆ ಹೋಗೋಣ ಅಂದರೆ ಈ ನನ್ನ ಮಗ ಬಟ್ಟೆ ಅಂಗಡಿಗೆ ಹೋಗ್ತಾನೆ. ನಿಮ್ದು ಕೊಡಲ್ವಲ್ಲ ನೀವು, ನಮ್ಮ ಅಪ್ಪ ಅಮ್ಮಗೆ ಟೈಮ್ ಸ್ಪೆಂಡ್ ಮಾಡೋಕೆ ಕೊಡಲ್ವಲ್ಲ ನೀವು. ಟೈಮ್ ಎಷ್ಟಾಗೈತೆ? 8:30. ಜಾಕೆಟ್ ನೋಡ್ದಂಗೆ ಜೀವನ. ನಾವು ನೋಡ್ತಾ ಇದೀವಿ, ಯಾವುದು ಇಷ್ಟ ಆಗ್ತಾ ಇಲ್ಲ. ಯಾವುದು ಇಷ್ಟ ಆದರೆ ತಗೊಂಡು ನಿಮ್ಗೆ ತೋರಿಸ್ತೀನಿ ಯಾವುದು ಅಂತ. ವೈಟು ಮೇಂಟು ಜಾಸ್ತಿ ಟೆನ್ಷನ್. ರೆಡ್ಡೇ ತಗೊಂಬಿಡಲ್ಲ, ರೆಡ್ಡೇ ತಗೋ ಚೆನ್ನಾಗೈತೆ. ಸೊ ಸೈಜ್ ಆಗುತ್ತೆ ನೋಡಿ ಫಸ್ಟ್. ವೈಟ್ ಬೇಡ, ವೈಟ್ ಮುಂದೆ ಫುಲ್ ಗಲೀಜು. ನೋಡಿ ಗೈಸ್, ಬಲವಂತ ರೇಪ್ ಮಾಡ್ತಾರೆ. ಬರೋಕ್ಕೆ ಗೈಸ್ ಮನೆಗೆ ಹೋಗೋಣ ಅಂದರೆ ಫುಲ್ ಮಳೆ. ಇಲ್ಲೇ ಕೂತಿದ್ದೀವಿ ನಾನು, ಅಮ್ಮರು, ಫ್ರೆಂಡ್ಸ್ ಒಂದಿಬ್ಬರು ಬಟ್ಟೆ ನೋಡ್ತಾರೆ. ನಾವು ನೋಡಿದ್ವಿ, ನೋಡಿ ಯಾವುದು ನನಗೆ ಇಷ್ಟ ಆಗ್ತಿದೆ. ಸುಮ್ಮನೆ ಕೂತಿದ್ದೀವಿ. ಮಳೆ ನಿಲ್ಲಿ ಅಂತ, ಮಳೆ ನಿಂತ ತಕ್ಷಣ ಮನೆ ಹೋಗೋಣ. ನಮ್ಮಮ್ಮ ಫೋನ್ ಮಾಡಿ ಯಾವ ಕೆಟ್ಟೋದು ಎಲ್ಲ ಕೆಟ್ಟ ಮಾತು ಯೂಸ್ ಮಾಡಿದ್ರು. ಮನೆಗೆ ಹೋಗೋದು, ಮನೆಗೆ ಹೋಗ್ತೀವಿ. ನಿಮ್ಮಮ್ಮ ಬೈತೀರ ನೋಡು ಫೋನ್ ಮಾಡ್ಬಿಟ್ಟು. ಅವ್ರ ಅಮ್ಮ ಆಡಿ ಕ್ಯಾಕ್ ಕೊಡ್ಸೋಗಿದ್ದವ್ರೆ. ಹೋಗೋಣ ಬೇಗ ಮನೆಗೆ ಹೋಗ್ತೀವಿ. ಎಲ್ಲೂ ಹೋದ್ರು ಹುಡುಗಿರ ಬಿಡಲ್ಲ, ಎಲ್ಲೋ ಹುಡುಗಿ ಬಿಡ್ತಾರೆ. ನನ್ನ ಜೊತೆ ನಿಂತಿದ್ದ ಹಂಗೆ ತಿರುಗ್ತಾನೆ. ಯಾಕೆ ಬರೋ ತಗೊಂಡಿಲ್ಲ ಬಟ್ಟೆ? 600 ರೂಪಾಯಿ 1000 ರೂಪಾಯಿ ಟೆನ್ಷನ್ ಆಗ್ಬಿಟ್ಟವ್ರೆ. ಇನ್ನು 1 ಅವರ್ ಬಂದಿರೋದು. ಹೇಳ್ಕೊಬಿಟ್ಟಾರ ನಮ್ಮನ್ನ. ಚೆನ್ನಾಗಿಲ್ಲ ತಾನೆ, ಕ್ವಾಲಿಟಿ ಚೆನ್ನಾಗಿತ್ತು, ಬಟ್ ಅಷ್ಟು ರೇಟ್ ಇರಲಿಲ್ಲ. ಚೆನ್ನಾಗಿದ್ರು. ಲಾಸ್ಟ್ ಟೈಮ್ ನಾವು ತಗೊಂಡಾಗ 400 500 ಅಷ್ಟೇ ಕೊಟ್ಟಿದ್ದೀವಿ. 1000 ರೂಪಾಯಿ ಅಂತ ಅದೇ ಶರ್ಟು, ಅದೇ ಶರ್ಟ್. ಒಳಗಡೆಗೂ ಬರ್ಲಿಲ್ಲ, ಬಟ್ಟೆ ಇಸ್ಕೊಂಡು ಓಡಾಡ್ಬಿಟ್ಟು ಹೊರಗಡೆ. ಎಲ್ಲ ಒಂದು ಬರುತ್ತಾ? ಅಲ್ಲಿಂದ ಬಂದು ಚಿನ್ನದ ಬಂದಿದ್ದೀವಿ. ಹೇಳೋದ ಎಸ್ ಪಾಪ ಸೈಲೆಂಟ್ ಆಗಿರೋಣ. ಅಯ್ಯೋ ಅನ್ಸ್ತಾ ಒಂದು ಲಪ್ಪ ನನ್ನ ಮಗ ಪಾಪ. ಸೋನು ಚಿನ್ನು ಇದು, ಸೋನು ಮುದ್ದು ಬಂಗಾರ ಒಡವೆ ಡೆಮಿಟ್. ಒಂದು ಪ್ರೀತಿ ಮಾಡೋದು ಇಷ್ಟ ಆಗಲ್ಲ. ಬೇಡ ಬ್ರೋ, ಮಾತಾಡು. ಮನೆಯಾಗ ಏನೋ ಮಾಡ್ತೀಯಾ? ನಾಡಲ್ಲಪ್ಪ ಮಗು ಹೇಳ್ತಿರೋದು. ಚಳಿ ಹಾಕಿರೋದು ಮಗು ಡೇಪರ್ ಏನಾರು ಚೇಂಜ್ ಮಾಡ್ಬೇಕಲ್ಲ. ಹೇಳಚ್ಚಿರ ಮಾಡ್ಬೇಕಾರ ಹೇಳ. ಡೇಪರ್ ಹಾಕಿದ್ಯಾ? ಗಾಯ್ಸ್ ನಮ್ಮ ಅಮ್ಮ ಕ್ಯಾಕ್ ಸಿಗಿತ್ತವ್ರು ಹೋಗ್ಲೇಬೇಕು ಇವಾಗ. ಕತೆ ಇಲ್ಲ ಬ್ರೋ, ಯಾವಾಗ? ನನಗೆ ಹೇಳಿಲ್ಲ. ನಾವು ಇಲ್ಲಿ ಮೊಬೈಲ್ ಅಂಗಡಿಗೆ ಹೋಗಿದ್ವಿ. ಮೊಬೈಲ್ ಅಂಗಡಿಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದು ತೋರಿಸ್ಲೇನಾ? ತೋರ್ಸೋದು ತೋರಿಸ್ಬಿಟ್ಟು ಬರ್ತೀವಿ.
ಇನ್ನ ತೋರಿಸ್ತಿದ್ದೆ ಸೆಲೆಬ್ರಿಟಿ ನೋಡಿ, ಇವ್ರು ನಮ್ಮ ಸೆಲೆಬ್ರಿಟಿ ಓಡ್ತಾವ್ರೆ. ಗೈಸ್ ಎಲ್ಲರೂ 5 ಜನ ಇದ್ದೀವಿ. ಯಾರು ಎಷ್ಟು ಕೆ ಜಿ ಅಂತ ನೋಡೋಣ ಅಂದ್ಬಿಟ್ಟು ಬೇಯಿಂಗ್ ಮಾಡೋಣ ಅಂತ ಬರೋಣ. ಇವಳೇ ನಮ್ಮ ಟೀಮಲ್ಲಿ ಇವಿದಪ್ಪ ರೇ. ತಗಲಿ ಬಾ, ಬಾರ ಇಲ್ಲಿ ಇಡ್ಕ. ಏನು ಮಂಜೂರಿ ಕಾರ್ನ್ ಮಂಜೂರಿ ಬಂದಿದೆ, ಇಳಿಸಿದ್ದಾರೆ. ನಂಗೆ ಅಲ್ಲೋ ಸಡ ಆಗ್ಬಿಟ್ಟೈತೆ, ಅದಕ್ಕೆ ಏನೋ ತಿನ್ನೋಕ್ಕಾಯ್ತಾ ಇಲ್ಲ. ಡಬ್ಬು ಸುಮ್ಮನೆ ಅವಾಗಲೇ ರೋಲ್ ತಿನ್ನಲ್ಲ, ಹೊಟ್ಟೆ ತುಂಬಿಟ್ಟೈತೆ. ಡಬ್ಬು ಕೇಳ ತಿನ್ನಲ್ಲ ಅಂದೆ, ಹೆಂಗೆ ನಮ್ಗೆ ಅಮ್ಮರ್ಲೇ ಏನು ಅನ್ಕೊಂಬಿಟ್ಟು ಹಚ್ಚಿನ ನಿನ್ನ. ಗಾಯ್ಸ್ ಎಲ್ಲ ವೇಟ್ ಮಾಡೋ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಲೈನಾಗಿ ನಿಂತ್ಕೊಂಡಿದ್ದೀವಿ. ಫಸ್ಟ್ ಗೌತು ಟ್ರೈ ಮಾಡಲಿ. ತಗೋದು ಎಷ್ಟು ಕೆ ಜಿ ಹೇಳಿ ಫಸ್ಟ್. ಎಷ್ಟು ಕೆ ಜಿ ಬರ್ತಾರೆ ಗೌತು ಕರೆಕ್ಟಾಗ. ಇನ್ನೂ 600 ಗ್ರಾಮ್ ಕಮ್ಮಿನೇ ಇಲ್ಲ ಅವ್ರ. ನೆಕ್ಸ್ಟ್ ಅಮರು ತೀಸ್ಕೊಳ. ಅಮರು ಎಷ್ಟು, ನೀನು ಎಷ್ಟು ಕೆ ಜಿ ಬರ್ಬೋದು? 68.5. ಒಬ್ಬ ಚೆಕ್ ಮಾಡ್ಕೊಂಬಂದ ಮನೆಗೆ. 67 ಕಮ್ಮಿನೇ ಬಂದಿದೆ ಅಂದ್ರೆ ನಮ್ಮ ಬಾಡಿ. ಹಾಂ ಇದೇ ಯಾಕೆ ಗೊತ್ತಾಯ್ತಲ್ಲ, ನೀನು ಏನು ಮಾಡ್ತೀಯ ಮುಂದೆ. ಎಷ್ಟು ಜಾಸ್ತಿ ಹೇಳೋಣ, ಎಷ್ಟು ಹೇಳಿದೆ ಇವನು? ಎಷ್ಟು ಹೇಳಿ ಬ್ರೋ? ಎಷ್ಟು ಬ್ರೋ ನೀನು? 65 ಎಮಿದಪ್ಪ ಅವರು. ಅಣ್ಣ ಮೀಟರ್ ಬ್ಲಾಸ್ಟ್ ಆಗುತ್ತೆ. ಗಾಯ್ಸ್ ಇವಾಗ ನಾನು ನೋಡ್ತಾ ಇದ್ದೀನಿ, ನಾನು ಒಂದು 80 ಅಂದ್ಕೊಂಡಿದ್ದೀನಿ. ನೋಡೋಣ, ಮೀಟರ್ ಬ್ಲಾಸ್ಟ್ ಆಗುತ್ತೆ ಈಗ. ಓ 85 ಇನ್ನೊಂದು 200 ಗ್ರಾಮ್ ಹಾಕಿದ್ರೆ 86. ನಾಳೆ ಎಷ್ಟು ಎಲ್ಲರ್ಕಿದ್ದಾನು. ಇಲ್ಲ ಅವಪ್ಪ, ನಿಂದೆಷ್ಟು ಹೇಳ? ಸೇಮಾ? 85 ಸೇಮ್ ಬೋಟ್. ನಾನು ಗೊತ್ತು ಬ್ರೋ. ಬಾಯ್, ಸಿಗೋಣ. ಬರೋದ ಬ್ರೋ, ಬೇರೆ ಚಿರೋ. ಬಾಯ್, ಸಿಗೋಣ. ನಾನು ಅಮ್ಮ ಇಲ್ಲಿಂದ ಹೋಗ್ತಾ ಇದ್ದೀವಿ. ಮನೆ ಹತ್ರ ಹೋಗಿ ಸಿಗೋಣ. ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಫುಲ್ ರೊಚ್ಚಿಗೆ ಎದ್ಬಿಟ್ಟವ್ರೆ. ಏನು ಮಾಡ್ತಾರೋ ಏನು ಕೈ. ಫಸ್ಟು ವಾಕ್ ಮಾಡೋಣ, ಹೋಗೋಣ. ಬಾಗಿಲು ಓಪನ್ ಆಗೈತೆ. ಮಮ್ಮಿ ಸರಿ ಆಚೆ ಹೋಗ್ತಾನೆ, ಒಳಗೆ ಬರ್ತಾನೆ. ಮಮ್ಮಿ ಅಂತ ಕೂತ್ಕೊಂಡು ಬಾಗ ತೆಗೆದು ಬೆಳೆದೇ ಸಾಕಾಯ್ತು. ನೋಡಿ ಗಾಯ್ಸ್, ಯಾರು ಸ್ಟ್ರೇಂಜರ್ ಮಲಗಿದ್ದಾರೆ. ಇನ್ನೂ ಜಾಗ್ಲಿಸ್ಕೊಬಿಡಪ್ಪ ಕಾಲ. ಫ್ರೆಂಡು ಅಮ್ಮರು ಪರ್ವತ ಜೊತೆ ಹೋಗಿ ಹೊಟ್ಟೆ ಬರ್ಸ್ಕೊಂಡು ಬಂದವನು ಬಟ್ಟೆ. ಗೈಸ್ ನಮ್ಮ ಮನೇಲಿ ಇಷ್ಟ ಬೈಯೋದು, ದೇವರಂತವ್ರ ಮನೇಲಿ. ಇನ್ನೂ ಲೇಟಾಗಿ ಬಂದಿದ್ರೆ ಇನ್ನೂ ಸ್ವಲ್ಪ ಕೆಡದಾಗ ಬೈಯೋದು, ಅದು ಬಿಟ್ಟರೆ ಬೇರೇನೂ ಇಲ್ಲ. ಆ್ಯಂಡ್ ಗಾಯ್ಸ್ ಇಲ್ಲೊಂದು ಮೇಜರ್ ಅಪ್ಡೇಟ್. ಮೀನ್ಸ್ ಮಾಡಲಾ ಬೇಡವ ಅಂತ ಗೊತ್ತಿಲ್ಲ. ಈ ಕಮೆಂಟಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಎಸ್ ಅಂತ ಹಾಕಿ ಡೈಲಿ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನಾದರೂ ಕಮೆಂಟಲ್ಲಿ ಮಾಡಿ ಅಂತ ಹೇಳಿದ್ರೆ ಮಾಡೋಣ ಅಂತ ಒನ್ ಮಂತ್ ಚಾಲೆಂಜ್ ಥರ ತೊಗೊಂಡು ಎವ್ರಿ ಡೇ ಸಾಯಂಕಾಲ 4:30ಗೆ ವೀಡಿಯೋ ಅಪ್ಲೋಡ್ ಮಾಡೋ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ ಕೇಸ್ ನಿಮ್ಗೆ ಓಕೆ ಅಂದರೆ ಕಮೆಂಟ್ ಹಾಕಿ ಮಾಡಿ ಅಂತ, ಬೇಡ ಅಂದರೆ ಬೇಡ ಗುರು ಅಂತ ಹಾಕಿ. ಬೈಬೇಡಿ, ಬೇಡ ಅಂದರೆ ಸಾಕು ಅರ್ಥ ಮಾಡ್ಕೊಂಬಿಡ್ತೀನಿ. ಹಿಂದೆ ಮುಂದೆ ಸೇರಿಸಿ ಬೈದಿ ನೋಡಿ ಬೇಜಾರಾಗ್ಬಿಟ್ಟೈತಿ. ಬೇಡ ಅಂದರೆ ಬೇಡ. ಇನ್ ಕೇಸ್ ಮಾಡು ಅಂತ ಕಮೆಂಟ್ ಹಾಕಿದ್ರೆ 1 ಮಂತ್ ಮಾಡೋಣ, ಡೈಲಿ ವ್ಲಾಗ್ಸ್ ಮಾಡೋಣ. ನೋಡೋಣ ಜನ ನನ್ನ ನೋಡ್ತಾರೋ ಇಲ್ವೋ. ಓಕೆನಾ? ನಾನು ಮನೆಗೆ ಬಂದಿದ್ದೀನಿ, ಊಟ ಮಾಡಲ್ಲ, ಮಲ್ಬಿಡವ. ಬೆಳಿಗ್ಗೆ ಜಿಮ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ಮಾಡಿದ್ದೀನಿ ನಾನು ಅಮ್ಮರು. ನೋಡೋಣ ಏನಾಗಬೇಕು. ಬೆಳಿಗ್ಗೆ ಎದ್ದರೆ ಹೋಗೋದು ಜಿಮ್ಗೆ, ಅಂದರೆ ಮಲಿಕೊಳ್ಳೋದು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್. ಬೇಗ 2,000 ಫಾಲೋವರ್ಸ್ ಮಾಡಿ ಯೂಟ್ಯೂಬಲ್ಲಿ. 1,500 ಏನೋ ಆಗೈತೆ. ಇನ್ನೊಂದು 400-500 ಬೇಕು. ಮಾಡ್ತೀರಾ ಗೊತ್ತು ನನಗೆ. 30 ಡೇಸ್ ವೀಡಿಯೋ ಮಾಡೋಣ, ನೋಡೋಣ. ಏನಾದರೂ ಇಷ್ಟ ಆಗುತ್ತೋ ನಿಮ್ಗೆ ಇಷ್ಟ ಆಗಲ್ವೋ, ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ನು ಎಲ್ಲರೂ ತೋರಿಸ್ತೀನಿ. ಓಕೆನಾ? ಬಾಯ್, ಲವ್ ಯು.